ಇವತ್ತು ಸಮ್ಮಿಶ್ರ ಸರ್ಕಾರದ ಬಜೆಟ್ ಅಧಿವೇಶನದ ಕೊನೆಯ ದಿನ. ಇಂದು ಸಿಎಂ ಕುಮಾರಸ್ವಾಮಿ ಸರ್ಕಾರದ ಪರವಾಗಿ ಉತ್ತರ ನೀಡಲಿದ್ದಾರೆ. ಹೀಗಾಗಿ ಹಲವು ನಿರೀಕ್ಷೆಗಳು ರಾಜ್ಯದ ಜನರಲ್ಲಿದೆ. ಜುಲೈ 5ರಂದು ಮೈತ್ರಿ ಸರ್ಕಾರದ ಮೊದಲ ಬಜೆಟ್ನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಂಡಿಸಿದ್ರು. ಇವತ್ತು ಎರಡೂ ಸದನಗಳಲ್ಲಿ ಬಜೆಟ್ ಕುರಿತ ಚರ್ಚೆಗಳಿಗೆ ಉತ್ತರಿಸಲಿದ್ದಾರೆ. ಸಿಎಂ ಎಚ್ಡಿಕೆ ಪ್ರಮುಖವಾಗಿ ಅನ್ನಭಾಗ್ಯದ ಹಕ್ಕಿ ಪ್ರಮಾಣ ಹೆಚ್ಚಿಸ್ತಾರಾ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಸುಸ್ತಿ ಸಾಲದ ಜೊತೆ ರೈತರ ಚಾಲ್ತಿ ಸಾಲವನ್ನ ಮನ್ನಾ ಮಾಡೋ ಮೂಲಕ ಸಾಲ ಮನ್ನಾದಲ್ಲಿ ಬದಲಾವಣೆ ಮಾಡ್ತಾರಾ ಅನ್ನೋ ನಿರೀಕ್ಷೆ ಕೂಡ ಇದೆ. ಅಲ್ಲದೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಇಳಿಸುವ ಸಾಧ್ಯತೆಯೂ ಇದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿ ಸೇರಿದಂತೆ ಕೆಲ ಹೊಸ ಯೋಜನೆಗಳನ್ನ ಘೋಷಿಸುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಈ ಬಗ್ಗೆ ಸರ್ಕಾರ ಸ್ಪಷ್ಟ ನಿರ್ಧಾರ ಪ್ರಕಟಿಸದಿದ್ರೆ ಕಲಾಪದಲ್ಲಿ ವಾಕ್ಸಮರ ಜೋರಾಗೋ ಎಲ್ಲ ಲಕ್ಷಣಗಳಿವೆ. ಶ್ರೀನಿವಾಸ ಅಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸುಸ್ತಿ ಸಾಲದ ಜೊತೆ ಚಾಲ್ತಿ ಸಾಲವೂ ಮನ್ನಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ. ಈ ಕುರಿತು ನ್ಯೂಸ್ 18 ಕನ್ನಡ ಸಂಪಾದಕ ಅನಂತ ಚಿನಿವಾರ್ ಅವರ ಭೂತಗನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಆರ್ಥಿಕ ತಜ್ಞರು ಸಾಲ ಮನ್ನಾ ಆರ್ಥಿಕತೆ ದೃಷ್ಟಿಯಿಂದ ಉತ್ತಮ ನಿರ್ಧಾರ ಅಲ್ಲ ಅಂತ ಹೇಳಿದರು. ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲಿ ಜೆಡಿಎಸ್ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿದ ಎಚ್ ಡಿ ಕುಮಾರಸ್ವಾಮಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇರೋ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರ ಹೋರಾಟ ತಣ್ಣಗಾಗಿಸಲು ಸಿಎಂ ಸುಸ್ತಿ ಸಾಲದ ಜೊತೆ ಚಾಲ್ತಿ ಸಾಲ ಮನ್ನಾಕ್ಕೂ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು, ಎಲ್ಲ ಬೆಳೆ ಸಾಲವನ್ನು, ಸುಸ್ತಿ ಸಾಲ, ಚಾಲ್ತಿ ಸಾಲ ಎಲ್ಲ ಮನ್ನಾ ಮಾಡಬೇಕು ಅಂತಿದೆ. ಮನ್ನಾ ಮಾಡಬೇಕು ಅಂತಂದರೆ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಲಿಕ್ಕೆ ಹೊರಟ್ರೆ ಈಗ 34,000 ಕೋಟಿ ಇರೋ ಹೊರೆ ಮನ್ನಾ ಮಾಡಿದ ನಂತರ, ಪೂರ್ತಿ ಸಾಲ ಮನ್ನಾ ಮಾಡಿದ ನಂತರ 42,000 ಕೋಟಿ ತನಕ ಹೆಚ್ಚಬಹುದು. ಅಂದರೆ 8-10 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬಜೆಟ್ ಮೇಲೆ ಬೀಳುತ್ತೆ. ಇದು ಏನೋ ರೈತ ಸಂಘಟನೆಗಳಷ್ಟೇ ಅಲ್ಲ, ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇವೆ. ಕಾಂಗ್ರೆಸ್ ಮಗುಮ್ಮಾಗಿದೆ. ಬಟ್ ಮನ್ನಾ ಮಾಡೋದು ಇಸ್ ಇಟ್ ಎ ವೈಟ್ ಡಿಸಿಷನ್ ಎಕನಾಮಿಕಲಿ? ಸರ್ಕಾರದ ಚಿಂತನೆ ಬಗ್ಗೆ ಭೂತಗನ್ನಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ಥಿಕ ತಜ್ಞ ಕೇಶವ್, ರೈತರಿಗೆ ಅನುಕೂಲ ಆಗತ್ತೆ, ಆದರೂ ಅಭಿವೃದ್ಧಿ ದೃಷ್ಟಿಯಿಂದ ಇದು ಉತ್ತಮ ನಿರ್ಧಾರ ಅಲ್ಲ ಅಂತ ಹೇಳಿದರು. ಕೇಶವ್ ಅವರೇ, ನಾನು ಪೂರ್ಣ ಸಾಲ ಮನ್ನಾದ ವಿಚಾರ ಮಾತಾಡ್ತಾ ಇದ್ದೆ. ಕುಮಾರಸ್ವಾಮಿ ಅವರು ಬಹುಶಃ ಚಾಲ್ತಿ ಸಾಲಗಳನ್ನು ಕೂಡ ಮನ್ನಾ ಮಾಡೋ ಯೋಚನೆ ಮಾಡ್ತಿದ್ದಾರೆ ಅನ್ನೋ ರಿಪೋರ್ಟ್ ಬರ್ತಾ ಇದೆ. ನಿಮ್ಮ ಪ್ರಕಾರ ಆಸ್ ಎ ಫೈನಾನ್ಷಿಯಲ್ ಎಕ್ಸ್ಪರ್ಟ್, ಡಸ್ ಇಟ್ ಮೇಕ್ ಎ ಸೌಂಡ್ ಎಕನಾಮಿಕ್ ಡಿಸಿಷನ್? ರೈತರಿಗೆ ಒಳ್ಳೇದಾಗತ್ತೆ ಅನ್ನೋದು ಮಾಡೋದಕ್ಕೆ ಖುಷಿನೇ ಆಗತ್ತೆ, ಮಾಡಬೇಕು. ಇದು ಸುಸ್ತಿ ಸಾಲದ ಜೊತೆಗೆ ಇದ್ರದ್ದು ಬೆಳೆ ಸಾಲ ಮನ್ನಾ ಮಾಡಿದ್ರೆ ನಮ್ಗೆ ಎಲ್ರಿಗೂ ಸಂತೋಷ ಆಗತ್ತೆ, ರೈತರಿಗೂ ಸಂತೋಷ ಆಗತ್ತೆ. ಆದ್ರೆ ವಾಸ್ತವಿಕವಾಗಿ ಆರ್ಥಿಕ ಸ್ಥಿತಿ ಅದನ್ನ ನಮ್ಗೆ ನಿಜವಾಗ್ಲೂ ಪರ್ಮಿಟ್ ಮಾಡತ್ತಾ ಅನ್ನೋದನ್ನ ಗಮನಿಸ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬರೀ ನಾವು ಪೆಟ್ರೋಲ್ ಡೀಸೆಲ್ ಹಾಕೋದ್ರಿಂದ ಪೆಟ್ರೋಲ್ ಡೀಸೆಲ್ಗೆ 1 ರೂಪಾಯಿ ಹೆಚ್ಚೋದು ದೀರ್ಘಕಾಲಕ್ಕೆ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಈಗಾಗಲೇ ಹೆಚ್ಚಿನ ದರವನ್ನ ಜನಸಾಮಾನ್ಯರು ಕೊಡ್ತಿರೋದ್ರಿಂದ ನಾವು ಅದ್ರ ಮೇಲೆ ಹೆಚ್ಚಿನ ದಿನಗಳ ಕಾಲ ಅದನ್ನ ಅವಲಂಬಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದರಿಂದ 42,000 ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತೆ ಅಂತ ನಿರೀಕ್ಷಿಸೋದು ತಪ್ಪಾಗಬಹುದೇನೋ? ನಿರೀಕ್ಷಿಸೋದು ತಪ್ಪಾಗುತ್ತೆ. ನಾವು ಅಂತ ಅದಕ್ಕಾಗಿ ಇವರು ಬೇರೆ ಬೇರೆ ಮೂಲಗಳನ್ನ ಹುಡುಕದೆ, ಬೇರೆ ಯಾವುದೇ ಮೂಲಗಳನ್ನ ಹುಡುಕದೆ ಇದು ಒಂದು ಪಾಪ್ಯುಲಿಸ್ಟ್ ಆಗಿ ಯೋಚನೆ ಮಾಡಿದ್ರೆ ರಾಜ್ಯಕ್ಕೆ ನಿಜವಾಗ್ಲೂ ತೊಂದರೆನೇ ಆಗತ್ತೆ ಆರ್ಥಿಕತೆಯ ದೃಷ್ಟಿಯಿಂದ. ಕೇಂದ್ರ ಸರ್ಕಾರದ ಕೆಲಸ ಕೊಡಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸ್ತಾನೆ. ಪ್ರತಿಷ್ಠಿತ ಆಸ್ಪತ್ರೆಯ ಮನಃಶಾಸ್ತ್ರಜ್ಞ ಅಂತ ಯಾಮಾರಿಸ್ತಾನೆ. ಐಡಿ ಕಾರ್ಡ್ ಕೇಳಿದ್ರೆ ವಾಟ್ಸ್ಆಪ್ನಲ್ಲಿ ಕಳಿಸ್ತೀನಿ ಅಂತಾನೆ. ಕ್ಯಾಶ್ ಕೊಡ್ತೀವಿ ಅಂದ್ರೆ ಬ್ಯಾಂಕಿಗೆ ಹಾಕಿ ಅಂತಾನೆ. ಇಂತಹ ಖತರ್ನಾಕ್ ಆಸಾಮಿಯ ಬಗ್ಗೆ ಮಾಹಿತಿ ಸಿಕ್ಕರೆ ನ್ಯೂಸ್ 18 ಕನ್ನಡ ಸುಮ್ಮನೆ ಬಿಡುತ್ತಾ? ಹಾಗಾದ್ರೆ ನೋಡಿ ನಕಲಿ ವೈದ್ಯನ ಆಪರೇಷನ್ ಸ್ಟೋರಿ. ಸರ್ಕಾರಿ ಕೆಲಸ, ಅದರಲ್ಲೂ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಅಂದ್ರೆ ಯಾರ್ ತಾನೇ ಬೇಡ ಅಂತಾರೆ. ಇಂಥವರನ್ನೇ ಬಂಡವಾಳ ಮಾಡಿಕೊಂಡು ಇನ್ನೇನು 60,000 ನಾಮ ಇಟ್ಟ ಅನ್ನುವಷ್ಟರಲ್ಲಿ ನ್ಯೂಸ್ 18 ಕನ್ನಡದ ಬಲೆಗೆ ಬಿದ್ದಿದ್ದಾನೆ. ಇವನನ್ನ ಯಾವ ಆಂಗಲ್ ನಿಂದ ನೋಡಿದ್ರೂ ಡಾಕ್ಟರ್ ತರ ಕಾಣಲ್ಲ. ಆದ್ರೂ ಈತ ನಿಮ್ಹಾನ್ಸ್ ಆಸ್ಪತ್ರೆಯ ಡಾಕ್ಟರ್ ಅಂತೆ. ಅಬ್ಬಬ್ಬಾ, ಅದ್ರಲ್ಲೂ ಸೈಕಾಲಜಿ ವೈದ್ಯನಂತೆ. ಕಾರ್ತಿಕ್ ಅಲಿಯಾಸ್ ಸಂತೋಷ್ ಈತನ ಹೆಸರಂತೆ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹುದ್ದೆ ಬೇಕಾ?
ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೇಕಾ, ಮನಃಶಾಸ್ತ್ರಜ್ಞನ ಹುದ್ದೆ ಬೇಕಾ? ಯಾವುದೇ ಹುದ್ದೆಯಾದ್ರೂ ಸರಿ, ಕೊಡ್ಸೋಕೆ ಇವನು ಸೈ ಅಂತಾನೆ. ಈ ಮಾಹಿತಿ ಸಿಕ್ತಿದ್ದಂತೆ ರಹಸ್ಯ ಕಾರ್ಯಾಚರಣೆಗಳಿದ ನ್ಯೂಸ್ 18 ಕನ್ನಡದ ಪ್ರತಿನಿಧಿಗೆ ಈತ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿಯ ಗೋಪಾಲನ್ ಮಾಲ್ ಬಳಿ ಕರೆಸಿಕೊಂಡ. ಆಮೇಲೆ ಏನಾಯ್ತು ನೋಡಿ. ನೋಡಿ, 3 ಸೆಕ್ಷನ್ಸ್ ಇದೆ. ಸೂಪರ್ವೈಸರ್ ಕೆಲಸ ಆ ಡಿಮಾಂಡ್ ಇದೆ, ಮಿಕ್ಕಿದೆ ಬಾಕಿಲ್ಲ. ಒಂದು ರಿಸೆಪ್ಷನಿಸ್ಟ್ ಅಂತ ಇದೆ, ಮತ್ತೆ ಸಿಟಿ ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟ್. ನಾನು ಒಂದೇ ಒಂದು ಆಫೀಸ್ಗೆ ಒಂದೇ ಒಂದು ಸೀಟ್ ಮಾತ್ರ ನನ್ನ ಕ್ಲೈಂಟ್ ಇದೆ. ನಿಮ್ಮ ಹತ್ರ ಅಮೌಂಟ್ ಕೊಡ್ತೀನಿ ಅಲ್ಲ, ಅದು ಕೊಟ್ಟು ತಿರ್ಗಾ ಅವಾಗಲೂ ನಾನು ಕೊಡ್ಬೇಕಾಗುತ್ತಾ? ಗೌರ್ಮೆಂಟ್ ಅದು ಆಗ್ಬೋದು ಕೊಡ್ಬೇಕಾಗ. ಬೆಂಗಳೂರಲ್ಲೇ ಆಫೀಸ್ ಕೊಡ್ತೀರಾ? ಬೆಂಗಳೂರಲ್ಲಿ. ಇದು ಗೌರ್ಮೆಂಟ್ ಅನ್ನ ಸರ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್? ಇವಾಗ ನೀವು ದುಡ್ಡು ಕೊಡೋದನ್ನ ನಮ್ಗೆ ಬಂದು ಸೇರಲ್ಲ, ಎಲ್ಲ ಅಲ್ಲಿ ಸೀನಿಯರ್ಸ್ಗೆ ಒಳಗಡೆ ಯಾರ್ಯಾರು ಇದ್ದಾರೋ ಅವರ ಹೋಗಿ ಸೇರಿ. ಇಂಟರ್ವ್ಯೂ ಎಕ್ಸಾಮ್ ಹೌದು, ಅದಕ್ಕೆ 3 ಮಂತ್ಸ್ ಟೈಮ್ ನಿಮ್ನ ಕೇಳಿರೋದು. ಆ 3 ಮಂತ್ಸ್ ಟೈಮ್ ಅಲ್ಲಿ ನಿಮ್ ಬಂದು ಬೇರೆ ಯಾರಾದ್ರೂ ಎಕ್ಸಾಮ್ ಬರೀತಾರೆ. ಏನ್ ಕ್ವಾಲಿಫಿಕೇಶನ್ ಇರಬೇಕು ನೋಡಿ, ಬೇಸಿಕ್ ಆಗಿ ಸೆಕೆಂಡ್ PU ಇರಬೇಕು. ಹಂಗಿಲ್ಲ ಸೆಕೆಂಡ್ PU ಇಲ್ಲ, SLC ಇದೆ ಅಂತಂದ್ರೆ SLC ಸರ್ಟಿಫಿಕೇಟ್ ಮೇಲೆ ಸೆಕೆಂಡ್ PU ಮತ್ತೆ ಎಪಿಕ್ ಸರ್ಟಿಫಿಕೇಟ್ ಮಾಡಿಸ್ತಿದ್ದಾರೆ. ಅಬ್ಬಬ್ಬಾ, ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಕೊಟ್ರೂ ಓಕೆ ಅಂತೆ. ಇವನ ಮಾತು ಕೇಳಿದ್ರೆ ಎಂಥವನು ಹಣ ತಂದು ಸುರಿದು ಬಿಡ್ತಾನೆ. ಆಮೇಲೆ ಇನ್ನೊಂದು ವಿಷಯ, ಕ್ಯಾಶ್ ಕೊಂಡು ಕೈಯಲ್ಲಿ ಕೊಡಕ್ಕೆ ಹೋಗ್ತಾರೆ. ಅಕೌಂಟ್ ಟ್ರಾನ್ಸಾಕ್ಷನ್ ಇದೆ. ನಾಳೆ ಸಮಯದಲ್ಲಿ ಏನಾದ್ರು ತಗೊಂಡಿಲ್ಲ, ಇಲ್ಲ ನಾನು ಇಸ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಎಷ್ಟು ಅಮೌಂಟ್ ಎಷ್ಟು ಕೊಡ್ಬೇಕಾಗುತ್ತೆ? ಅಂದಾಜು ಎಷ್ಟಾಗ್ಬೋದು? ನನ್ ಗೊತ್ತು ಅಂದಾಜು ಅಂತಂದ್ರೆ 75 ಆಗೇ ಆಗುತ್ತೆ. ಈತನ ಭೇಟಿ ನಂತರ ನಾವು ಇವನ ಅಸಲಿಯತ್ತು ಕೆದುಕ್ತಾ ನಿಮ್ಯಾನ್ಸ್ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ನರ್ಸ್ ಒಬ್ಬರಿಗೆ ಈತನ ಫೋಟೋ ತೋರಿಸಿ ಕಾರ್ತಿಕ್ ಡಾಕ್ಟ್ರು ಎಲ್ಲಿದ್ದಾರೆ ಅಂತ ಹೇಳಿದಾಗ, ಇವರಲ್ಲ ಕಾರ್ತಿಕ್ ಡಾಕ್ಟ್ರು, ಇವರನ್ನ ನಾವು ನೋಡೇ ಇಲ್ಲ ಅಂದ್ಬಿಟ್ರು. ಅಲ್ಲೇ ಗೊತ್ತಾಗಿದ್ದು ಈತ ಒಬ್ಬ ನಕಲಿ ಆಸಾಮಿ ಅಂತ. ಕಾರ್ತಿಕ್ ಹೊಂಟಿದೆ. ಇವರೇ ತಾನೆ ಕಾರ್ತಿಕ್? ಅದೇ ನಾನು ನೋಡೇ ಇಲ್ಲ. ಕಾರ್ತಿಕ್ ಇವ್ರು ನಾವು ನೋಡೇ ಇಲ್ಲಪ್ಪ. ನೋಡಿಲ್ವಾ? ಈತನ ಅಸಲಿಯತ್ತು ಗೊತ್ತಾಗ್ತಿದ್ದಂತೆ ಈತನನ್ನ ಖೆಡ್ಡಾಕಿ ಬೀಳಿಸಲು ನಾವು ಕರೆ ಮಾಡಿ ಕರೆಸಿಕೊಂಡ್ವಿ. ಹಣ ರೆಡಿ ಇದೆ ಅಂತಿದ್ದಂತೆ ಆಸಾಮಿ ಪುಟಕ್ಕನೆ ಓಡಿ ಬಂದ ನೋಡಿ. ಸರ್, ಅದೇ ಇವರು ನಮ್ಮ ಬ್ರದರ್ ಇವರು. ಅದಕ್ಕೆ ಹೆಂಗೆ ಇವ್ರು ಡೌಟ್ ಇದೆ. ಸೊ ಏನಾದ್ರು ಪ್ರೂಫ್ ಇರಬೇಕಲ್ಲ. ಸೊ ನಿಮ್ದು ID ಪ್ರೂಫ್ ಏನಾದ್ರು ತೋರ್ಸಕ್ಕೆ ಕೇಳೋದು. ಅದಕ್ಕೆ ID ಪ್ರೂಫ್ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ನಾನು ಇವಾಗ ನಿವಾಸಿಗೆ ಹೋದೆ. ನಾನು ನೀವು ಹೇಳಿದ ಪ್ರಕಾರ ಫುಲ್ ಹೆಸರು ನನ್ನ ಸಂತೋಷ್ ಕಾರ್ತಿಕ್. ಹಾಂ, ಅಟ್ಲೀಸ್ಟ್ ನಿಮ್ಮ ಫೋಟೋ ತೋರಿಸೋದಾದ್ರೆ ಹೇಳ್ಬೇಕಲ್ಲ, ಹೆಸರಿಲ್ಲ. ನೀವೆಲ್ಲ ಎನ್ಕ್ವೈರಿ ಮಾಡಿದ್ರಿ, ಯಾವ ಬ್ಲಾಕ್ ಅಲ್ಲಿ ಎನ್ಕ್ವೈರಿ ಮಾಡ್ತಿರೋ ನಮ್ಗೆ ಕೆಲಸ ಮಾಡಿ. ನಾನು ಆಫರ್ ಲೆಟರ್ ಮತ್ತೆ ID ಕಾರ್ಡ್ ಎರಡು ಸೆಂಡ್ ಮಾಡ್ತೀನಿ. ಎದ್ಬೋದು ಮತ್ತೆ ಚೆಕ್ ಮಾಡಿ. ಸರಿ, ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಡೋಣ ಬನ್ನಿ. ಸರಿ, ಗಾಡಿ ಸ್ಟೇಷನ್ ಕರ್ಕೊಂಡು ಹೋಗೋಣ ಫಸ್ಟು, ಆಮೇಲೆ ಬೇಕಾದ್ರೆ ಹೋಗೋಣ. ಪ್ರೂಫ್ ಆಗಿಲ್ಲ ಅಂತಂದ್ರೆ ನಾನೇ ಕರೀತೀನಿ. ಇಲ್ಲಿಗೆ ಕರ್ಕೊಂಡು ಹೋಗೋಣ. ನಡೀರಿ ಅಂದ ತಕ್ಷಣ ತಾನೊಬ್ಬ ವೈದ್ಯ ಅಲ್ಲ ಅನ್ನೋದನ್ನ ಒಪ್ಕೊಂಡ ಈತನನ್ನ ನಾವು ಸೀದಾ ಹಲ್ಸೂರ್ ಗೇಟ್ ಠಾಣೆಗೆ ಬಿಟ್ಟು ಬಂದಿದ್ವಿ. ಇನ್ನೇನಿದ್ರು ಪೊಲೀಸರ ಕೆಲಸ. ಹಾಗಂತ ನಾವೇನ್ ಸುಮ್ನೆ ಕೂರಲ್ಲ. ನೀವು ಕೂಡ ಕಂಡವರನ್ನ ನಂಬಿ ಮೋಸ ಹೋಗದಿರಿ, ಹುಷಾರಾಗಿರಿ. ಗಗನ್ ಗೌಡ ರಂಜಿತ್ ಜೊತೆ ಪುಟ್ಟರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.